ಇರುವಂಥದ್ದು. ಇನ್ನು ಇತ್ತೀಚೆಗೆ ಟ್ಯಾರೋಟ್ ಬಗ್ಗೆ ಆಸಕ್ತಿಯನ್ನು ಹೊಂದಿದಂಥವ್ರಿಗೆ ಈ ರೀಡಿಂಗ್ನ ಕೇಳ್ತೀನಿ ಅನ್ನೋದು, ಸ್ಪೆಷಲಿ ನಮ್ಮ ಯೂತ್ಸ್ಗೆ ಟ್ಯಾರೋಟ್ ರೀಡಿಂಗ್ನ ತಗೋಬೇಕು, ನಾನು ಏನು ಎತ್ತ ಅಂತೆಲ್ಲ ಕೇಳಬೇಕು, ಕಲಿಬೇಕು ಅಂತಿರ್ತಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಎಲ್ರಿಗೂ ಕಲಿಯಕ್ಕೆ ಸಾಧ್ಯನಾ ಅಥವಾ ಅದಕ್ಕೆ ಆದಂಥ ಒಂದು ಮನಸ್ಥಿತಿ ತಯಾರಿ ಬೇಕಾಗತ್ತಾ ಅಂತ? ಸ್ವಲ್ಪ ಮೆಡಿಟೇಷನ್, ಜಪ ಇದನ್ನೆಲ್ಲ ಮಾಡ್ಕೊಂಡು ಯಂಗ್ಸ್ಟರ್ಸ್ ಖಂಡಿತ ಕಲೀರಿ. ಯಾಕೆ ಅಂದ್ರೆ ನಿಮ್ಮ ಲೈಫ್ ನ ಗೈಡ್ ಬೇರೆಯವ್ರ ಹತ್ರ ಹೋಗ್ಬೋದು. ಈಗ ನನ್ನ ಹತ್ರ ಬಂದ್ರೆ ನಾನು ಗೈಡೆನ್ಸ್ ಕೊಡ್ತೀನಿ, ಬಟ್ ನಿಮ್ಮ ಲೈಫ್ ನ ಗೈಡೆನ್ಸ್ ನ ನೀವೇ ಮಾಡ್ಕೊಳ್ಳೋ ತರ ಆದ್ರೆ ಅದು ಎಷ್ಟು ಚಂದ ಹೇಳಿ. ಸೊ ಹಾಗಾಗಿ ಯಾರಾದ್ರೂ ಕಲಿಯಕ್ ಆಸಕ್ತಿ ಇದ್ರೆ ನಾನೇ ಹೇಳ್ಕೊಡ್ತೀನಿ. ನನಗೆ ತುಂಬಾ ಇಷ್ಟವಾದ ಕೆಲಸ ಹೇಳ್ಕೊಡೋದು ಅನ್ನೋದು. ಯಾರಿಗಾದ್ರೂ ಏನಾದ್ರು ಬೋಧಿಸೋದು ಅಂದ್ರೆ ನಂಗೆ ತುಂಬಾ ಇಷ್ಟವಾದ ಕೆಲಸ. ಬೀಯಿಂಗ್ ರಿಲೇಶನ್ಶಿಪ್ ಕೋಚ್, ಲೈಫ್ ಕೋಚ್, ನನಗೆ ಯಾರಿಗಾದ್ರೂ ಏನಾದ್ರು ಹೇಳ್ಕೊಡೋದು, ಅವ್ರನ್ನ ಗೈಡ್ ಮಾಡೋದು ಅಂದ್ರೆ ಇಟ್ ವಿಲ್ ಬಿ ಪ್ಲೆಜರ್ ಫಾರ್ ಮೀ ಟು ಡೂ ದಟ್. ಸೊ ಹಂಗಾಗಿ ನಾನು ಹೇಳ್ಕೊಡೋಕೆ ಖಂಡಿತ ಅದಕ್ಕೆ ರೆಡಿ ಇರ್ತೀನಿ. ಯಂಗ್ಸ್ಟರ್ಸ್ ಕಲೀರಿ. ಕಲಿಯಕ್ ಮುಂಚೆ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ. ನಿಮ್ಮ ಎನರ್ಜಿನ, ನಿಮ್ಮ ಚಕ್ರ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ. ನಮ್ಮ ದೇಹದಲ್ಲಿರುವಂತಹ 7 ಚಕ್ರಗಳನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಜಪ ಮಾಡ್ಕೊಳ್ಳಿ. ನಮ್ಮ ಸಂಪ್ರದಾಯ ಈಗೇನು ಜಪ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯ, ಸನಾತನ ಸಂಪ್ರದಾಯ ಇರುವಂಥದ್ದು. ಸೊ ಜಪತಪಗಳನ್ನ ಮಾಡ್ಕೊಳ್ಳಿ, ಭಗವಂತನ ನಾಮ ಸ್ಮರಣೆ ಮಾಡಿ, ನಿಮ್ಮ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡಿ, ಮೆಡಿಟೇಷನ್ ಮಾಡಿ. ಎಲ್ಲದಕ್ಕಿಂತ ಓಂ ಹೇಳಿದ್ರು ಸಾಕು. ನಾವೇನು ಬೇರೆ ಏನೋ ದೊಡ್ಡ ಮಂತ್ರಗಳು ಹೇಳ್ಬಿಡ್ಬೇಕು ಅಂತ ಏನಿಲ್ಲ. ಮೆಡಿಟೇಷನ್ ಬೆಸ್ಟ್ ಇದಕ್ಕೆ. ಯಾಕೆಂದ್ರೆ ನಮ್ಮ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ.